ರೂಪಿಸ್ಕೊಳ್ತಾ ಇದೆ. ನಮ್ಮ ಸುಖಕ್ಕೆ ಸುಖ ಬೆಳೀತದೆ, ಶರೀರ ಸೌಖ್ಯ ಬೆಳೀತದೆ. ಆದ್ರೆ ಮನುಷ್ಯನ ಪರಿವರ್ತನೆ ಆಗ್ಲಿಕ್ಕಿಲ್ಲ. ಆಗಬಹುದು, ಆಗಬಾರ್ದು ಅಂತಿಲ್ಲ. ಉದಾಹರಣೆಗೆ ನಮ್ಮದೇ ಹೊಸ ದೊಡ್ಡ ವಿಜ್ಞಾನಿ, ನಮ್ಮ ರಾಷ್ಟ್ರಪತಿ ಒಳ್ಳೆ ವೀಣಾವಾದಕರು ಅಬ್ದುಲ್ ಕಲಾಂ. ಐನ್ಸ್ಟೈನ್ ವಯಲಿನ್ ಬರ್ತದೆ. ಇವರು ರಾಮನ್ ಇಲ್ಲಿ ಅವರು ವೀಣೆ ಮಾಡಿದ ಸಂಶೋಧನೆ ಅದ್ಭುತ ಸಂಶೋಧನೆ. ಯೋಧಿ ಮೆನಿನ್ ಬರೀತಾನೆ ಅವರಿಗೆ ಪತ್ರ. ಯೋಧಿ ಮೆನಿನ್ ಅವ್ರ ಮಿತ್ರ ಆಗಿದ್ದು. ಯೋಧಿ ಮೆನಿನ್ ಗ್ರೇಟೆಸ್ಟ್ ವಯಲಿನಿಸ್ಟ್. ಪತ್ರ ಬರೀತಾನೆ, ಫ್ರಮ್ ದ ಸ್ಟೂಡೆಂಟ್ ಆಫ್ ಮ್ಯೂಸಿಕ್ ಟು ದ ಮಾಸ್ಟರ್ ಆಫ್ ಸೌಂಡ್ ಅಂತೇಳಿ. ಫ್ರಮ್ ದ ರಾಮನಿಗೆ ಪತ್ರ ಬರೀಬೇಕು. ಅವ್ರ ಅಡ್ರೆಸ್ ಮಾಡಿದ್ರೆ ಫ್ರಮ್ ದ ಮ್ಯೂಸಿಕ್ ತಾನು ಟು ದ ಮಾಸ್ಟರ್ ಆಫ್ ಸೌಂಡ್ ಅಂತೇಳಿ. ಯಾಕಂದ್ರೆ ಅವರು ವೀಣೆಯಲ್ಲಿ ಹುಟ್ಟುವ ನಾದಕ್ಕಿಂತ ಸ್ಪಷ್ಟವಾದ, ಮನುಷ್ಯನಿಗೆ ಅತ್ಯಂತ ಹತ್ತಿರದ ನಾದ ಇನ್ಯಾವುದರಿಂದ ಹುಟ್ಟುವುದಿಲ್ಲ ಅಂತ ಸೈಂಟಿಫಿಕಲಿ ಪ್ರೂವ್ ಮಾಡಿದ್ರು. ಅದು ವಿಜ್ಞಾನ ಆಯಿತು. ಆ ವಿಜ್ಞಾನದಿಂದ ಮನುಷ್ಯ ಬೆಳೆಸ್ಕೊಂಡಂತಹ ಅನೇಕ ಪರಿಕರಗಳು, ಸಿದ್ಧತೆಗಳು, ಸಾಧನೆಗಳು, ಬದುಕಿನ ನಮ್ಮ ಸಾಮರ್ಥ್ಯಗಳು, ಇವನು ಅದೆಲ್ಲ ಕೂಡ ನಮ್ಮ ಬದುಕಿನ ಸೌಖ್ಯ ಹೆಚ್ಚಾಗಿರ್ಬೋದು, ಆಗ್ಬೋದು. ಅದರಿಂದ ಮನುಷ್ಯತ್ವ ಬೆಳೀತಂತ ಹೇಳಿದಾಗ ನಾನು ಹೇಳ್ದೆ, ನಮ್ಮ ಈಗ ನಮ್ಮೇಲೆ ಬಾಂಬ್ ಆಗ್ತಾ ಇದ್ದವರಲ್ಲೇ ಅವರೆಲ್ಲ ಅಸಾಧಾರಣ ಬುದ್ಧಿವಂತರು, ಪ್ರಶ್ನೆ ಇಲ್ಲ ಅಂತ. ಏನೆಲ್ಲ ಮಾಡುವಷ್ಟು ಬುದ್ಧಿಶಕ್ತಿ ಇದೆ. ಏನು ಉಪಯೋಗ ಮನುಷ್ಯರಾಗಿ ಬದುಕಿದ್ರೆ? ಸೊ ನಾವು ಬದುಕಿರಬೇಕು, ಮಾನವರಾಗಿ ಬದುಕು ಅಂತ ಎಲ್ಲಿ ಬರುತ್ತೆ ಕೇಳಿದ್ರೆ ನಾವು ಹ್ಯಾಂಗ್ ಬದುಕಿರಬೇಕು ಅಂತೇಳಿ ಮನುಷ್ಯರಾಗಿ ಬದುಕಬೇಕು. ಮನುಷ್ಯರಾಗಿ ಬದುಕಲಿಕ್ಕೆ ಬುದ್ಧಿಶಕ್ತಿ ಒಂದೇ ಸಾಧ್ಯ. ಬುದ್ಧಿಶಕ್ತಿ ಇದ್ರೆ ಇದೆಲ್ಲವನ್ನು ಮಾಡ್ಲಿಕ್ಕೆ ಶಕ್ತಿ ಕೊಡ್ಬೋದು. ಆದ್ರೆ ಹೃದಯವಂತಿಕೆ, ಹೃದಯ ಪರಿಷ್ಕರಣೆ ಆಗ್ಲಿಕ್ಕಿಲ್ಲ. ಅದೆರಡೂ ಒಟ್ಟಿಗಾದ್ರೆ ಮಾತ್ರ ಅದು ಪೂರ್ಣತೆ. ಅದು ನಿಸರ್ಗದಲ್ಲಿ ಇದೆ, ನಾವು ಕಣ್ಣು ತೆರೆದು ನೋಡೋದು ಅಷ್ಟೇ. ಡಿ ಜಿ ಭಾರತಂದ್ರ ಹೇಳ್ತಾರೆ ಮುಂದೆ, ನಿಸರ್ಗ ಎಲ್ಲಿಂದ ಕಲಿತ ಈ ರಸಿಕತೆಯನ್ನ? ಅಲ್ಲಿ ರಸ ಇರ್ತದೆ. ಎಲ್ಲಿ ಸುಂದರತೆ ಇದೆಯೋ ಅದು ಆನಂದ ಕೊಡ್ತದೆ, ಅದು ಮಾರ್ಧವತೆಯನ್ನು ಹುಟ್ಟಿಸ್ತದೆ. ಅದಕ್ಕೆ ರಸ ಅಂತ ಹೆಸರು. ಆ ರಸದ ಮೂಲಕ್ಕೆ ರಸೋವೈಸ ಅಂತ ಹೇಳಿದ್ರು ದೇವರಿಗೆ. ಭಗವಂತ ರಸೋವೈಸ ಅಂತ ಕೃಷ್ಣನ ಬಂದ ಮಾತು. ಬ್ರಹ್ಮೋತ್ಸವನ್ನ ರಸೋವೈಸ ಅಂತ ವರ್ಣನೆ ಮಾಡಿದ್ದಾರೆ. ಹೀಗೆ ನಾವು ಸಾಹಿತ್ಯದಲ್ಲಿಯೂ ರಸದ ಬಗ್ಗೆ ಮಾತಾಡ್ತೇವೆ, ಸಂಗೀತದಲ್ಲೂ ರಸದ ಬಗ್ಗೆ ಮಾತಾಡ್ತೇವೆ, ನೃತ್ಯದಲ್ಲಿಯೂ ರಸಾಭಿವ್ಯಕ್ತಿ ಬಗ್ಗೆ ಮಾತಾಡ್ತೇವೆ. ಆ ಉಗ್ರ ರೂಪ, ನರಸಿಂಹನ ಉಗ್ರ ರೂಪ ಮಾಡಿದ್ರೆ ಎಂತ ಉಗ್ರವಾಗಿದೆ ಅವನು ಮಾಡಿದ ಮೂರ್ತಿ ಅಂತ. ಅಲ್ಲಿಯೂ ಆಯಾ ಈ ರಸಗಳು ಮನುಷ್ಯನಲ್ಲೂ ಇದ್ದಂತವೇ. ಆದರೆ ಮನುಷ್ಯನಲ್ಲಿ ಅವನಿಗೆ ಮನುಷ್ಯ ಆಗಬೇಕಾದ್ರೆ, ಅದರಲ್ಲಿ ಪರಿಪಾಕಗೊಳ್ಬೇಕಾದ್ರೆ ಆ ಸಂಸ್ಕಾರಗಳು ಅವನಲ್ಲಾಗಿ ಒಂದು ಸಮಸ್ಥಿತಿಗೆ ಬರಬೇಕು, ಒಂದು ಪಾಕಗೊಳ್ಬೇಕು. ಆ ಪಾಕ ಇಲ್ಲದಿದ್ರೆ ಜೀವನ ಅಲ್ಲ, ಯದ್ವಾತದ್ವ ಜೀವನ ಆಗಿದೆ. ಮನುಷ್ಯತ್ವ ಅದರಿಂದ ಬಾಳ್ಬೋದು. ಮನುಷ್ಯತ್ವ ಇಲ್ಲ ಅಂದ್ರೆ ದೇವತ್ವದ ಪ್ರಶ್ನೆ ಬರೋದೇ ಇಲ್ಲ. ಇದನ್ನು ಇಲ್ಲಿ ಈ ನೆಲೆಯಲ್ಲಿ ನಿಂತು ಮನುಷ್ಯತ್ವದ ಅದಕ್ಕಾಗಿ ರಾಮ ಪರಿಪೂರ್ಣ ಮನುಷ್ಯ ಅಂತ ವರ್ಣನೆ ಮಾಡಿದ್ದೇವೆ. ಆ ರಾಮನ ಹೇಳ್ತಾನೆ ರಾಮಾಯಣದಲ್ಲಿ, ಆತ್ಮಾನಂ ಮಾನುಷಂ ಮನ್ನಿ ರಾಮೋ ದಶರಥ ಅಂತೀನಿ. ಯಾರು ಅಂತ ಹೇಳಿದ್ರೆ ನಾನು ದಶರಥನ ಮಗ, ಮನುಷ್ಯ ಅಂತ. ಹಾಗಾಗಿ ಪರಿಪೂರ್ಣ ಮನುಷ್ಯದಿಂದ ನಾವು ದೇವರಾಗಿ ತಗೊಂಡಾಯ್ತು. ದೇವರದ್ದು ನಮ್ಮ ಆದರ್ಶ. ದೇವರನ್ನು ಎಲ್ಲೋ ಒಬ್ಬ ಇಂತ ಆಕಾಶದಲ್ಲೋ ಉಡ್ಡು ತಲೆಮೇಲೋ ಎಲ್ಲೋ ಇದೆ, ಯಾವುದೋ ಅಲ್ಲ. ಯಾವುದನ್ನು ನಾವು ಅತ್ಯಂತ ಆದರ್ಶ ಅಂತ ಭಾವಿಸಬಹುದೋ, ಯಾವುದಕ್ಕೆ ಶರಣಾಗಬಹುದೋ, ಯಾವುದಕ್ಕೆ ನಮ್ಮನ್ನ ಎಲ್ಲವನ್ನೂ ಅರ್ಪಿಸಲಿಕ್ಕೆ ಯೋಗ್ಯವಾಗಿದೆಯೋ ಅದು ದೈವತ್ವ. ಅದು ಯಾವ ರೀತಿಯಲ್ಲೇ ನೋಡ್ರಿ, ತಪ್ಪಿಲ್ಲ. ಹಾಗೆ ರಾಮ ರಾಜ, ನಮ್ಮ ಹೃದಯದ ರಾಜ, ನಮ್ಮ ಅಂತರಂಗದ ರಾಜ. ಕೃಷ್ಣ ಅಂತೂ ಎಲ್ಲವನ್ನೂ ಆಕರ್ಷಿಸಿದ. ಕಲೆಯ ಗುಣ ಏನು ಕೇಳಿದ್ರೆ ಆಕರ್ಷಿಸ್ತದೆ. ಆ ಅಂಶ ಸ್ವಲ್ಪವಾಗಿ ಇದ್ರೂ ಕೂಡ ನಮ್ಮನ್ನು ಎಳಿತದೆ. ಎಲ್ಲೋ ಒಂದು ಕಿವಿ ಬಿದ್ದರೆ ಸಂಗೀತ ಹಿಂಗಾಗ್ತದೆ, ಅಥವಾ ಸುಂದರವಾದ ವಸ್ತು ಕಂಡು ಆ ಕಡೆ ಹೋಗ್ತದೆ. ಸೌಂದರ್ಯ ಅಂದ್ರೆ ಯಾವುದು ಕೇಳಿದ್ರೆ ಯಾವುದು ಆನಂದವನ್ನು ಕೊಡ್ತದೋ ಅದು ಸೌಂದರ್ಯ. ಯಾವುದರಿಂದ ನಮ್ಗೆ ಆನಂದ ಉಂಟಾಗುತ್ತೋ, ಬರೀ ಸುಖ ಅಲ್ಲದೆ ನಾನು ಸುಖ ಆನಂದಕ್ಕೆ ಅಂತರ ಇದೆ ಅಂತ ತಿಳಿಸ್ತೇನೆ. ಐಂದ್ರಿಕವಾಗಿ ನಮಗೆ ಬಾಯಿ ರುಚಿ ಆಗೋದು, ಕಣ್ಣಿಗೆ ಕಾಣೋದು, ಚೆನ್ನಾಗಿ ಕಾಣೋದು, ಅಥವಾ ಇನ್ನೊಂದು, ಇದೆಲ್ಲ ಕೇವಲ ಭೌತಿಕ ನೆಲೆಯಲ್ಲಿ ನಮ್ಮ ಇಂದ್ರಿಯಗಳಿಗೆ ತೃಪ್ತಿಪಡಿಸುವ ವಸ್ತುಗಳು. ತಪ್ಪಲ್ಲ, ತಪ್ಪು ಅಂತ ನಾನು ಹೇಳೋದಲ್ಲ, ದೂರ ಇಡುವುದಲ್ಲ. ಅದಕ್ಕೆ ಅದರ ಮಿತಿ ಉಂಟು. ಆ ಮಿತಿಗೆ ನಮ್ಮನ್ನ ಬಂಧಿಸುವ ಮೋಹಕತೆ ಉಂಟು. ಹಾಗೆ ನಮ್ಮನ್ನು ಬಂಧಿಸ್ತದೆ ಕೂಡ. ಅದನ್ನ ನಮ್ಮ ಮುಂದಿನ ಅಧ್ಯಾತ್ಮ ಜೀವಿಗಳು ಸ್ವಲ್ಪ ದೂರ ಇಡಿ ಅಂತ ಹೇಳಿ, ಮಿತಿಯಲ್ಲಿ ಇಡಿ ಅಂತ ಹೇಳಿ ಕಾರಣ. ಯಾಕೆ ಅದನ್ನು ಮನಸ್ಸನ್ನು ಬಂಧಿಸ್ತದೆ.
ನಮ್ಮ ಮನಸ್ಸು ವಿಶಾಲವಾಗ್ಲಿಕ್ಕೆ ಬಿಡೋದಿಲ್ಲ. ಅದರದ್ದೇ ಆದ ಉತ್ಕರ. ಅದೇ ಸುಳಿಯಲ್ಲಿ ಓಡಾಡ್ಲಿಕ್ಕೆ ಕಲಿಸ್ತದೆ. ಯಾವುದನ್ನು ಅನುಭವಿಸಿದೋ ಅದೇ ಮತ್ತೆ ಬೇಕು ಅನಿಸ್ತದೆ. ಅದು ಹೆಚ್ಚಾದಾಗ ಬರೀ ಅದ್ರ ಹಿಂದೆ ಬೀಳ್ತದೆ. ಅದು ಹಿಂದೆ ಬಿದ್ದಾಗ ಅದು ಬೇಕಾದನ್ನು ಗಳಿಸಲಿಕ್ಕೆ ಅರ್ಥ ಸಂಪಾದನೆಗೆ ಇಳಿಸ್ತದೆ. ಅದಕ್ಕಾಗಿ ಈ ಎಲ್ಲಕ್ಕೆ ಸಮಗ್ರವಾಗಿ ಮನುಷ್ಯನಿಗೆ ಈ ಬೇಕಾದ ಒಂದು ಪರಿಮಿತಿಯನ್ನು ಹಾಕೊಳ್ಳಿಕ್ಕೆ ನಮ್ಮ ಇನ್ನವರು ಪುರುಷಾರ್ಥ ಕಲ್ಪನೆ ಬದುಕಿಗೆ. ಇಲ್ಲದೆ ಪುರುಷಾರ್ಥ ಇಲ್ಲದೆ ಇದ್ರೆ ಮನುಷ್ಯ ಜೀವನಕ್ಕೆ ಪುರುಷ ಜೀವನಕ್ಕೆ ಅರ್ಥ ಇಲ್ಲ, ಭೇದ ಇಲ್ಲ. ಪುರುಷಾರ್ಥ ಯಾಕೆ ಇಟ್ಟರು? ಧರ್ಮ ಅರ್ಥ ಕಾಮ ಮೋಕ್ಷ ಗೊತ್ತಿದೆ ಕೇಳಿದ್ರು. ಅರ್ಥ ಕಾಮಗಳನ್ನ ಧರ್ಮ ಮತ್ತು ಮೋಕ್ಷದ ಮಧ್ಯೆ ಇಟ್ಟರು. ನೆನ್ಪಿಟ್ಕೊಳ್ಳಿ, ಧರ್ಮ ಒಂದ್ ಕಡೆ, ಮೋಕ್ಷ ಒಂದ್ ಕಡೆ. ಎಲ್ಲರೂ ಮೋಕ್ಷವನ್ನು ಬಯಸದೇ ಇರಬಹುದು, ಆ ಪ್ರಜ್ಞೆ ಬಂದದೇ ಇರಬಹುದು. ಧರ್ಮದ ಪೂರ್ಣ ಪರಿಚಯ ಎಲ್ಲರಿಗೂ ಆಗದೇ ಇರಬಹುದು. ಸರಿ, ನಾವು ದುರ್ದೈವದಿಂದಲೂ ಸುಖದಿಂದ ನಮಗೆ ಅರ್ಥ ಆಗ್ತದೆ, ಕಾಮ ಅರ್ಥ ಆಗ್ತದೆ, ನಮ್ಮ ಇಚ್ಛೆಗಳ ಅರ್ಥ ಆಗ್ತದೆ, ಬಯಕೆಗಳ ಅರ್ಥ ಆಗ್ತದೆ. ಅದಕ್ಕೆ ಬೇಕಾದಂತ ತಂದು ಕೊಡುವಂತ ಸಂಪತ್ತು ಏನ್ ಬೇಕು ಅದು ಅರ್ಥ ಆಗ್ತದೆ. ಹಾಗಾಗಿ ನಮ್ಮ ಜೀವನ 99% ನಮಗೆ ಬರೀ ಅರ್ಥಕಾಮಗಳಲ್ಲಿ ಮುಳುಗಿ ಹೋಗ್ತದೆ ಹೊರತು ಈ ಕಡೆ ಧರ್ಮ ಬಿಟ್ಟು ಹೋಗುತ್ತೆ, ಮೋಕ್ಷದ ಕಲ್ಪನೆ ಇರೋದಿಲ್ಲ. ಆದರೆ ಅದು ಅಪರಿಪೂರ್ಣ ಜೀವನ, ಅದು ಪರಿಪೂರ್ಣ ಜೀವನ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಧರ್ಮಾರ್ಥ ಕಾಮ ಮೋಕ್ಷಗಳ ಕಲ್ಪನೆ ಇಟ್ಟು ಹಾಗೆ ಮನುಷ್ಯನ ಒಂದೇ ಆದ ಪಾತ್ರಗಳುಂಟು, ಒಂದೇ ಆದ ಅವಶ್ಯಕತೆಗಳುಂಟು. ಅವನಿಗೆ ಸುಖ ಬೇಕು, ಸಂತೋಷ ಬೇಕು. ಸುಖದಿಂದ ಸಂತೋಷ ಹೋಗುದಾದ ಸುಖವೇ ಸಂತೋಷ ಅಲ್ಲದೇ ಇದ್ರೂ ಸುಖದಲ್ಲಿ ಸಂತೋಷವೂ ಇದೆ, ಸಂತೋಷದಲ್ಲಿ ಸುಖವೂ ಇದೆ. ಸುಖ ತಂತ್ರಗಳು ಇಲ್ಲೇ ಬದುಕೊಳ್ಳೋ ದೇವರು ಯಾರಿಗೂ ಹೇಳಿಲ್ಲ. ಆಕ್ಚುಲಿ ಅವನೇ ಆನಂದ ಸ್ವರೂಪಿ ಅಂತ ಹೇಳ್ತೇವೆ, ಭಗವಂತ ಆನಂದಮಯ ಅಂತ ಹೇಳ್ತೇವೆ, ಸಚ್ಚಿದಾನಂದ ಅಂತ ಹೇಳ್ತೇವೆ. ಸೊ ಆನಂದದ ಮೂಲವೇ ಅವನಾದಾಗ ನಮಗೆ ಆನಂದ ಬೇಡ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆನಂದನ ಹೆಂಗ್ ಪಡಿತೀಯ? ಯಾವ ಆನಂದ ಪಡಿತೀಯಾ, ಎಷ್ಟು ಮಟ್ಟಿಗೆ ಪಡಿತೀಯಾ, ಯಾವ ಮಿತಿಯಲ್ಲಿ ಪಡಿತೀಯಾ, ಅದನ್ನು ಪಡಿಲಿಕ್ಕೆ ಎಲ್ಲಿ ಇಳಿತೀಯಾ ಅಥವಾ ಎಲ್ಲಿ ಏರುತ್ತೀಯ, ಎಲ್ಲಿ ಇಳಿದು ಪಡಿತೀಯಾ ಅಥವಾ ಯಾವ ಎತ್ತರಕ್ಕೆ ಏರಿ ಪಡಿತೀಯ ಅನ್ನೋದು ನಿಮಗೆ ಬಿಟ್ಟಿದೆ. ಇದು ಮನುಷ್ಯನ ಉತ್ಕರ್ಷದ ದಾರಿ. ಆ ಉತ್ಕರ್ಷ ಆಗೋದೇ ಸಂಸ್ಕೃತಿ. ಸಂಸ್ಕಾರ ಆಗೋದು ಅಂದ್ರೆ ಕೆಟ್ಟದ್ದು ಸಂಸ್ಕಾರ, ಒಳ್ಳೆಯದು ಸಂಸ್ಕಾರ. ಅದು ನಮ್ಮಲ್ಲಿ ಸಾಮಾನ್ಯವಾಗಿ ಸಂಸ್ಕಾರ ಅಂತ ಹೆಸರುಕೊಟ್ಟು ಯಾವುದು ಉನ್ನತಿಗೆ ಕಾರಣವಾಗಿಯೋ ಸಂಸ್ಕರಣಗೊಳ್ತದೋ, ಅದನ್ನೆಲ್ಲ ಬಂಗಾರವಾಗಿ ಶುದ್ಧಗೊಳಿಸ್ತದೋ, ಯಾವುದು ಎತ್ತರಿಸ್ತದೋ, ಯಾವುದು ವಿಕಾಸಗೊಳಿಸ್ತದೋ, ಯಾವುದು ಸರ್ವಾವೃತಗೊಳಿಸ್ತದೋ ಅದೆಲ್ಲವೂ ಸಂಸ್ಕಾರಗಳು. ನಮ್ಮಲ್ಲಿ ಸಂಸ್ಕಾರಗಳನ್ನು ಕರೆದು ಅದಕ್ಕೆ ಅನುವಾಗಲಿ ಅಂತ ಷೋಡಶ ಸಂಸ್ಕಾರಗಳ ಪದ್ಧತಿ ನಮ್ಮಲ್ಲಿ ಬಂತು. ಶಿಶುವಾಗಿಂದ ಹಿಡಿದು ಸಾಯುವುದರಿಂದ ಆ ಜೀವಕ್ಕೆ ಸಂಸ್ಕಾರ ಆಗಬೇಕು. ಏನ್ ಸಂಸ್ಕಾರ ಅಂದ್ರೆ ಅದು ಹೃದಯಕ್ಕೆ ನೇರವಾಗಿ ಆಗುವ ಸಂಸ್ಕಾರ, ಕೇವಲ ಬುದ್ಧಿ ಮೂಲಕ. ಸ್ವಲ್ಪ ವಯಸ್ಸಾದ ಬುದ್ಧಿ ಪ್ರಚೋದನೆ ಬರಬಹುದು, ನಾವು ಕಾವ್ಯ ಓದಬಹುದು, ಸಾಹಿತ್ಯ ಓದಬಹುದು, ಅದರಿಂದನೂ ಪಡಿಬಹುದು, ಪಡಿಬಾರ್ದು ಅಂತಲ್ಲ. ಆದರೆ ಸಂಸ್ಕಾರ ನಮ್ಮ ಒಳಗಿದ್ದು ನಮ್ಮ ಭಾಗವಾಗಿ ನಮ್ಮ ನಿರ್ದೇಶಕನಾಗಿ ನಮ್ಮನ್ನು ನಡೆಸುವಂತ ಸ್ಥಿತಿಯಲ್ಲಿ ಇರೋದು ಯಾವಾಗ ಅಂತಂದ್ರೆ ನಮ್ಮ ಹೃದಯದ ಆಳಕ್ಕೆ ಇಳಿದಾಗ ಮಾತ್ರ. ಉಳಿದೆಲ್ಲ ಅದಕ್ಕೆ ವಾಹಕಗಳಾಗಬಹುದು, ಧಾರಕಗಳಾಗಬಹುದು, ಕರ್ತೃ ಆಗುವುದಿಲ್ಲ. ಅದಕ್ಕಾಗಿ ಮನುಷ್ಯಕ್ಕೆ ಹೃದಯಕ್ಕೆ ಹೆಚ್ಚು ಮಾತಾಡಿದೆ. ಮತಿ ಬೇಕು. ಬಿಡಿ ಒಂದ್ ಕಡೆ ಹೇಳಿದರೆ ಮತಿ ತರ್ಕೈಕ್ಯ ಅಂತ ಹೇಳಿ, ಮತಿ ತರ್ಕೈಕ್ಯ ಜೀವನ. ಮತಿ ಅದ ಮತಿ ಅಲ್ಲ, ಹೃದಯದೊಂದಿಗೆ ಮತಿ ತರ್ಕೈಕ್ಯ. ಬುದ್ಧಿ ತರ್ಕೈಕ್ಯದಿಂದ ಜೀವನ, ಭೌತಿಕ ಜೀವನ ಸುಖಮಯ. ಬುದ್ಧಿ ತರ್ಕ ಇದರಿಂದ ಅದು ಮಾಡಿದ ಕ್ರಿಯೆಗಳಿಂದ, ಪ್ರಯೋಗಗಳಿಂದ, ಪರಿಶ್ರಮದಿಂದ, ಪ್ರತಿಫಲಗಳಿಂದ ನಮ್ಮ ಜೀವನ ಉತ್ತಮ ಆಗ್ತಾ ಹೋಗ್ತದೆ. ಬೇಕು ಬೇಡ ಅಂತ ಹೇಳಿದ್ವಿ. ನಮ್ಮ ಇನ್ನೋರು ಯಾರು ಅದನ್ನ ಅಲ್ಗಳದಿಲ್ಲ, ತಪ್ಪು ತಿಳ್ಕೊಂಡಿದ್ದೀವಿ. ನಮ್ಮ ಇನ್ನೋರು ಎಲ್ಲರೂ ಸುಖವಾಗಿ ಬರ್ಕೊಂಡು ಅಂತ ಹೇಳಿದ್ರೆ ನಮ್ಗೆ ಶಾಂತಿ ಬಂದಿದ್ರೆ ಹೇಳ್ತೇವೆ, ಭದ್ರಂ ಕರುಣೇ ಶೃಣ್ಯಾಮ ದೇವ, ಭದ್ರಂ ಪಶ್ಯೇಮ ಅಕ್ಷಗಿ. ನಮ್ಮ ಕಿವಿಯಿಂದ ಯಾವಾಗ ಮಂಗಳವಾದದನ್ನು ಕೇಳಿ, ಸುಖಕರವಾದದನ್ನು ಕೇಳಿ, ಸಂತೋಷಕರವಾದನ್ನು ಕೇಳಿ, ಸತ್ಯವಾದದನ್ನು ಕೇಳಿ. ಪಶ್ಯೇಮಾಕ್ಷಿ ಯಜತ್ರ ಸ್ಥಿರ ಇರಂಗ ಸ್ಪಷ್ಟವಾದ ನುಡಿ. ಸ್ಥಿರವಾದ ಶರೀರದಿಂದ, ಸ್ಥಿರವಾದ ಅಂಗಗಳಿಂದ ನಾವು 100 ವರ್ಷ ಬದುಕೋಣ. ಬದುಕು ಏನ್ ಮಾಡೋಣ? ದೇವಹಿತಂ ಯದಾಯಿ. ಜೀವನ ಎಲ್ಲಿವರೆಗಿದೆಯೋ ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ. ಈ ಸಮರ್ಪಣೆಯಿಂದ ಬದುಕುವ ದಾರಿಯನ್ನು ನಮ್ಮ ಇನ್ನೊಂದು ಕಂಡಲ್ಲ. ಅದು ಸುಖವನ್ನು ಧಿಕ್ಕರಿಸಿ ಹೋಗಲಿಲ್ಲ, ಸುಖವನ್ನು ಆವರಿಸಿಕೊಂಡು ಹೇಳಿದರು, ಅರಗಿಸಿಕೊಂಡು ಹೇಳಿದರು. ಆದ್ದರಿಂದಲೇ ನಮ್ಮಲ್ಲಿ ಇದೇ ಬದುಕಿನ ಸಂಘದ ಯಜ್ಞ ಕಲ್ಪನೆ ಅಷ್ಟು ಒಪ್ಕೊಂಡ್ಬಿಟ್ಟಿದೆ. ನಾನು ಧರ್ಮಾರ್ಥ ಕಾಮ ಮೋಕ್ಷ ಹೇಳ್ಬಿಟ್ಟೆ. ನೀವಾ ಧರ್ಮ ಅಂತ ಯಾವ್ದು ಹೇಳಿದ್ರೆ ಕೇಳಿದ್ರೆ ಅತ್ಯಂತ ಪ್ರಾಚೀನ, ಅತ್ಯಂತ ಪ್ರಸಿದ್ಧ ಪುರುಷ ಸೂಕ್ತದಲ್ಲೇ ಆ ಮಾತು ಬರ್ತದೆ. ಯಜ್ಞೇನ ಯಜ್ಞಮಯಜಂತ ದೇವ ತಾನಿ ಧರ್ಮಾಣಿ ಪ್ರಥಮ ಸನ್. ಯಜ್ಞ ಅಂದ್ರೆ ಇನ್ನೊಬ್ಬರಿಗೆ ಕೊಡೋದು, ಇನ್ನೊಂದಕ್ಕಾಗಿ ತ್ಯಾಗ ಮಾಡೋದು.
ಇನ್ನೊಂದು ಬೆಳಿಲಿ ಹೇಳಿ ತನ್ನದನ್ನ ವಿನಿಯೋಗಿಸೋದು, ಅದೆಲ್ಲವೂ ಯಜ್ಞಗಳು. ಅವೇ ಯಜ್ಞಗಳು. ಬರೇ ತುಪ್ಪ ಹಾಕೋದು ಮಿಂಕೆಲ್ ಹಾಕೋದು ಒಂದು ಯಜ್ಞ. ಕೃಷ್ಣನೇ 12 ಯಜ್ಞ ಅಂತಾನೆ ಭಗವದ್ಗೀತೆಯಲ್ಲಿ ನೋಡಿ. ಯಜ್ಞದ ಮೂಲ ಅರ್ಥ ತ್ಯಾಗ. ತ್ಯಾಗ ಯಾದಕ್ಕೆ? ಬಿಟ್ಟು ಬಿಡ್ಲಿಕ್ಕಲ್ಲ, ಅದು ಬೆಳಿಲಿ ಅಂತ, ಅದು ವಿಸ್ತರಣೆಗೊಳ್ಳಿ ಅಂತೇಳಿ. ಅದಕ್ಕೆ ಅದಕ್ಕಾಗಿ ಹೇಳ್ತಾನೆ, ಅದಕ್ಕೆ ಪೂರಕವಾದ ಯಾವುದಿದೆಯೋ ತಾನಿ ಧರ್ಮಾಣಿ ಪ್ರಥಮಾನ್ಯ, ಅವೇ ಪ್ರಥಮತಃ ಧರ್ಮಗಳಾದವು. ಅಂದ್ರೆ ಧರ್ಮಾಳ ಶಬ್ದಕ್ಕೆ ಏನಾದರೂ ಒಂದು ಅರ್ಥ ಕೊಡೋದಾದ್ರೆ ಆ ಹೊರಗಲ್ಲಿಗೆ ಹಚ್ಚಿ ನೋಡಿದ್ರೆ ಇದು ಧರ್ಮ ಅಧರ್ಮ ಅಂತ ಗೊತ್ತಾಗುತ್ತೆ. ನಮ್ಮ ವಿವೇಕಕ್ಕೆ ಕೊಡಬೇಕಂತ ನಿಷ್ಕರ್ಷ. ಆದ್ರಿಂದ ಧರ್ಮದ ಚೌಕಟ್ಟಿನಲ್ಲಿನ ಅರ್ಥಕಾಮಗಳನ್ನು ಬಳಸಿದ ಮನುಷ್ಯ ತಪ್ಪು ಒಳ್ಳೆಯದು, ಪುರುಷಾರ್ಥದಲ್ಲೊಂದು. ಹೀಗಾದಾಗ ಏನಾಗುತ್ತೆ, ಮನುಷ್ಯನ ಪರಿಪೂರ್ಣತೆ ಎರಡೂ ದಿಕ್ಕಿನಲ್ಲಿ ಸಾಗಿ ಮನುಷ್ಯ ಪರಿಪೂರ್ಣ ಮನುಷ್ಯನಾಗುತ್ತೆ. ನಮ್ಮ ಸೃಷ್ಟಿ ಮಾಡಿದವ ನಮ್ಮ ಏನಾಗಬೇಕು ಅಂತ ಬಯಸಿದ್ದೋ ಬಹುಶಃ ಅದರ ಅತ್ಯುಚ್ಚ ಸ್ಥಿತಿಗೆ ಬರುವಂತೆ ನಮ್ಮನ್ನು ನಾವು ತಯಾರು ಮಾಡ್ಕೊಳ್ಳಿಕ್ಕೆ ಸಾಧ್ಯವಾದ್ರೆ ಈ 4 ಮೆಟ್ಟಿಲುಗಳನ್ನು ದಾಟಿ ಹೋಗ್ಬೇಕು. ಜಂಪ್ ಮಾಡ್ಲಿಕ್ಕೆ ಬರೋದಿಲ್ಲ. ನಿಸರ್ಗದಲ್ಲಿ ಹಂಗೆ ಜಂಪ್ ಇಲ್ಲ, ಎಲ್ಲ ಘಟ್ಟಗಳನ್ನು ದಾಟಲೇಬೇಕು. ಇವತ್ತು ಗಿಡ ಇದ್ದಿದ್ದು ನಾಳೆ ಬೇಗ ನಂಗೆ ಹಣ್ಕೊಂಡು ಕೊಡೋದು ಆಗುದಿಲ್ಲ. ಅದರದ್ದು ಕ್ರಮದಲ್ಲೇ ಬರಬೇಕು. ಆ ಕ್ರಮಕ್ಕೆ ಅದು ಬೇಕಾದ ಪೋಷಣೆ ಬೇಕು, ಸಾಹಸ ಬೇಕು. ಈ ಪೋಷಣೆಗಳು ಮನುಷ್ಯನಿಗೆ ಸಿಗಬೇಕಾದದ್ದು ಯಾವ್ಯಾವ ಪರಿಕರಗಳಿದೆಯೋ ಅವೆಲ್ಲವೂ ಸಂಸ್ಕೃತಿಕಾರಕಗಳು. ಅದಕ್ಕೆ ನಾವು ಸಂಸ್ಕೃತಿ ಅಂತ ಕರೆಯೋದು. ಸಂಸ್ಕೃತಿಯನ್ನು ಸಿವಿಲೈಸೇಷನ್ ಈಕ್ವಲೆಂಟ್ ಆಗಿ ಬಳಸ್ಬಿಡ್ತೇವೆ. ಬರೀ ಮನೋರಂಜನೆ, ದಗ ಕುಣಿಯೋದು, ಕಿವಿ ಗಡಚಕೊಂಡು ಬಡಿಯೋದು, ಅದು ಸಂಸ್ಕೃತಿ ಅಂತ ಹೇಳ್ತೀವಿ. ನಾವು ಸಂಸ್ಕೃತಿ ಅಲ್ಲ, ಅದು ವಿಕೃತಿ. ಅದು ವಿಕೃತಿ. ಮನುಷ್ಯನಿಗೆ ದೇವರು ಯಾವ ಸಂಪತ್ತನ್ನು ಕೊಟ್ಟಿದ್ದಾನೋ, ಬುದ್ಧಿ ಸಂಪತ್ತನ್ನ, ಹೃದಯ ಸಂಪತ್ತನ್ನ, ಭಾವ ಸಂಪತ್ತನ್ನ, ಅದನ್ನ ವಿಕೃತಿಗೆ ಒಳಪಡಿಸೋದಲ್ಲ, ಸಂಸ್ಕೃತಿಗೆ ಒಳಪಡಿಸು. ಆವಾಗ ನೀನು ಪ್ರಕೃತಿಯೊಂದಿಗೆ ಏಕಾತ್ಮನಾಗ್ತೀಯ. ನಿಜ ನೋಡ್ರಿ, ಇದು ವಿಕೃತಿಗೆ ಹೋಗದೆ ಸುಸಂಸ್ಕೃತಿ ತೆಗೆದುಕೊಂಡ್ರೆ ನೀನು ಪ್ರಕೃತಿಯಲ್ಲಿ ಏಕಾತ್ಮತೆ ಪಡಿತೀಯ. ಅಂದ್ರೆ ಅರ್ಥ ಇದು, ಪ್ರಕೃತಿಯಲ್ಲಿ ಇಡೀ ವಿಶ್ವ. ನಾವು ಹೇಳ್ತೇವೆ ವಿಶ್ವಾತ್ಮೈಕ್ಯ ಅಂತ ಹೇಳ್ತೇವೆ, ವಿಶ್ವಾತ್ಮ ಅಂತ ಕರಿತೇವೆ, ಭಗವಂತ ಹೇಳ್ತೇವೆ, ವಿಶ್ವಾತ್ಮೈಕ್ಯತೆ ಅಂತ ಹೇಳ್ತೇವೆ. ಮಾನವಲ್ಲೇ ಐಕ್ಯ ಬರದಿದ್ದಾಗ ವಿಶ್ವಾತ್ಮ ಇರ್ತದೆ. ಅದಕ್ಕಾಗಿ ನಮ್ಮಲ್ಲಿ ಹೇಳ್ತಾರೆ ಸರ್ವಭೂತ ಹಿತಾಯ್ಚ ಅಂತ ನಮ್ಮಲ್ಲಿ 10 ಸಾರಿ ಬರ್ತದೆ ಎಲ್ಲ ಕಡೆ. ಸರ್ವಭೂತಗಳಿಗೆ ಜಗತ್ತಲ್ಲಿ ಏನೇನಿದೆಯೋ ಎಲ್ಲ ಭೂತಗಳಿಗೆ, ಬರೇ ಭೂತ ಅಂದ್ರೆ ಒಂದರ್ಥ ಅಲ್ಲ. ಭೂತ ಬರೇ ಪ್ರಾಣಿಗಳಿಗೆ ಜೀವಿದೆಯೋ ಅದು ಭೂತ, ಪಂಚಭೂತಗಳು ಭೂತವೇ. ವಿಶ್ವದಲ್ಲಿದ್ದ ಪ್ರತಿಯೊಂದು ಭೂತವೇ. ಅದಕ್ಕಾಗಿ ನಮ್ಗೆ ಶಾಂತಿ ಮಂತ್ರ ಕೊನೆಗೆ ಏನು ಮಾಡ್ತಾರೆ, ಅಂತರಿಕ್ಷ ಶಾಂತಿ, ಔಷಧೀಯ ಶಾಂತಿ, ಶಾಂತಿ ನಮಗೆ ಶಾಂತಿ. ಶಾಂತಿ ಮಂತ್ರದಲ್ಲಿ ವಿಶ್ವದಲ್ಲಿರುವ ಎಲ್ಲವಕ್ಕೂ ಶಾಂತಿಯನ್ನು ಬಯಸ್ತೇವೆ, ನಮಗಂತೆ. ಆಮೇಲೆ ಶುದ್ಧ ಲೆವೆಲ್ಗೆ ಬಂದಾಗ ನಮ್ಮ ಮನೆ ಎಮ್ಮೆ ಕೊಡ ಕೇಳ ಮಂತ್ರದಲ್ಲಿ ಹಸು ಹಾಲು ಕೊಡ್ಲಿ, ನಮ್ಮ ಗೋಷ್ಠಿ ಗೋಮಹಿಷ್ಯಾದಿ ಸರ್ವೋಪದ್ರವ ಶಾಂತಿ ಪೂರ್ವಕ ಅಂತ ಸಂಕಲ್ಪ ಮಾಡ್ಬಿಡ್ತೇವೆ. ನಮಗೆ ಎಮ್ಮೆ ಹಸು ಎಲ್ಲ ಚೆನ್ನಾಗಿ ಹಾಲು ಕೊಡ್ಲಿ ನಾವು ಹೋಗ್ಬೇಕು. ಅದು ಅತ್ಯಂತ ಕೆಳಮಟ್ಟದ್ದು ಅಥವಾ ಸೀಮಿತ ಮಟ್ಟದ್ದು, ಕೇಳಬೇಡಿ ಅಂತ ಹೇಳ್ತಿದ್ರು. ಆದ್ರೆ ನಾವು ಭಾರತೀಯರಾಗಿ ನಮ್ಮ ಕಲ್ಪನೆಯಲ್ಲಿ ತಗೊಂಡಿದ್ದ ವಿಶ್ವಶಾಂತಿಯ ಕಲ್ಪನೆ ಇಡೀ ವಿಶ್ವಶಾಂತಿ. ವಿಶ್ವಶಾಂತಿ ಅಂದ್ರೆ ಬರೀ ಜಗತ್ತು ಒಂದೇ ಇಲ್ಲ. ಅವ್ರಿಗೆ ಬೇಕಾದ ಟೈಮ್ ಮಾತ್ರ ತಗೋತೀನಿ. ಇನ್ನು 5 ನಿಮಿಷ. ಇಲ್ಲದ್ರೆ ಇದು ಬಹಳ ದೊಡ್ಡ ವಿಷಯ. ನಾನು ತಿಳ್ಕೊಂಡು ಸ್ವಲ್ಪ ಎಷ್ಟೊಂದು ಬೇಕಾದ್ರೂ ಉಳಿಸ್ಬೋದು. ಆದ್ರೆ ಸ್ಥೂಲ ಪರಿಚಯ ಹಿಂಗೆ ತಿಳ್ಕೊಂಡಿದ್ದು ನಾನು. ಅದಕ್ಕೆ ಬೇಕಾದಷ್ಟು ಉದಾಹರಣೆ ಕೊಡ್ಬೋದು. ಬೇರೆ ಬೇರೆ ರೀತಿಯಲ್ಲಿ ಬಹಳ ಪ್ರಾಜ್ಞರು ಹೇಳಿದ್ದಾರೆ. ಒಟ್ಟಿನಲ್ಲಿ ಆಗಬೇಕಾದ ಸಂಸ್ಕಾರ. ಇಲ್ಲಿ ಮನುಷ್ಯ ಜೀವನದಲ್ಲಿ ಕಲೆಗಳ ಸ್ಥಾನ, ಅದರ ಬೆಲೆ ಅರ್ಥ ಆಗುತ್ತೆ. ಅದಕ್ಕಾಗಿ ಅದನ್ನು ಬಳಸಬೇಕು. ಹಾಗಾಗಿ ನಮ್ಮಲ್ಲಿ ಹೇಳಿದ್ರು, ಕಲೆಯನ್ನು ಬರೀ ಮನೋರಂಜನೆ ಟೈಮ್ ಪಾಸು ಹೊತ್ತುಗಳಿಲಿಕ್ಕೆ ಅಲ್ಲ, ಅದರಿಂದ ಸಂಸ್ಕಾರ ಆಗುತ್ತದೆ. ಅದನ್ನು ಗ್ರಹಿಸಿ ಪಡಿಬೇಕು. ಆದ್ರೆ ನಮಗೆ ಗೊತ್ತಾಗೋದಿಲ್ಲ. ಸ್ವಲ್ಪ ಸೂಕ್ಷ್ಮತೆಯಿಂದ ಅದನ್ನು ಅನುಭವಿಸಿದಾಗ ಆದದ್ದು ಗೊತ್ತಾಗ್ತದೆ. ಅದು ನಮ್ಗೆ ಗೊತ್ತಾಗ್ತದೆ ಯಾವ ಸ್ವರಗಳಲ್ಲಿ ಯಾವ ಭಾವ ಇದೆ ಅಂತ ಗೊತ್ತಾಗ್ತದೆ. ಯಾಕೆ ಒಂದೇ 2 ನಿಮಿಷದಲ್ಲಿ ನಾವು ಲಿಂಕ್ ಮಾಡಿ ಮುಗಿಸ್ತೇವೆ ಈ ವಿಷಯಕ್ಕೆ. ಯಾಕಂದ್ರೆ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಅಡ್ಡವಾಗುವಷ್ಟು ಮಾತು ಉದ್ದವಾಗಬಾರದು. ಅದಕ್ಕಾಗಿ ಈಗ ನಮ್ಮಲ್ಲಿ ನಿಮ್ಗೆ ಗೊತ್ತು, ನಮ್ಮ ಭಾರತೀಯ ಸಂಗೀತದಲ್ಲಿ ಅನೇಕ ರಾಗಗಳು. ಆ ರಾಗಗಳಿಗೆ ರಸ ಉಂಟು. ಪ್ರತಿಯೊಂದು ರಸಕ್ಕೂ ರಸ, ಇಂಥ ರಸ ರಾಗದ ಇಂಥ ರಸ. ಯುವನ್ ಶಾಂತ ರಸ, ಭೈರವಿ ಭಕ್ತ ರಸ,
ಇತ್ಯಾದಿ ಇತ್ಯಾದಿ ಇತ್ಯಾದಿ. ಆಮೇಲೆ ಕಾಫಿ ಇದೆಲ್ಲ ಶೃಂಗಾರ ರಸ. ರಸ ರಸ ಯಾಕೆ ಬೇಕು? ರಸ ಅಂದ್ರೆ ಯಾವುದು ಕೇಳಿದ್ರೆ ಹೃದಯವನ್ನು ಮೇಲೆ ಪರಿಪಕ್ವ ಆಗಲಿಕ್ಕೆ ಒಂದು ಸಂಸ್ಕಾರವನ್ನು ಯಾವುದು ಕೊಡ್ತದೋ ಅದಷ್ಟು ರಸ. ಒಂದೇ ಸರಳ ವ್ಯಾಖ್ಯೆ, ನನ್ನಂತ ಸರಳ ಮನುಷ್ಯ ವ್ಯಾಖ್ಯೆ. ಶಾಸ್ತ್ರಕಾರರು ಬೇರೆ ರೀತಿ ವ್ಯಾಖ್ಯೆ ಅದನ್ನೇ ಹೇಳಬಹುದು, ಬೇರೆ ವಿಷಯ. ಒಟ್ಟಿನಲ್ಲಿ ಪರಿಣಾಮ ಅದಾಗಬೇಕು. ಹಾಗೆ ರಸಕ್ಕೆ ಪ್ರತಿಯೊಂದಕ್ಕೂ ಒಂದು ರಸ ಉಂಟು, ಪ್ರತಿಯೊಂದಕ್ಕೂ ಒಂದು ಕಾಲ ಉಂಟು. ಹಿಂದೂಸ್ತಾನಿ ಕಟ್ಟುನಿಟ್ಟಾಗೊಂಡು, ಕರ್ನಾಟಕದಲ್ಲಿ ಸ್ವಲ್ಪ ಇದೆ ಅಂತ ನನಗೆ ಗೊತ್ತಿಲ್ಲ. ಬೆಳಗಾವಿ ಮುಂಚೆ ಹಾಡು ಈಗ ವಿಭಾಜನ ಹೇಳಿದ ಅಪರೂಪದ ಅಂತ ಹೇಳಿದೆ. ಯಾಕಂದ್ರೆ ಬೆಳಗಾವಿ ಮುಂಚೆ ಪ್ರೋಗ್ರಾಮ್ ನಮ್ಗೆ ಸಿಗೋದಿಲ್ಲ. ಈ ತೋಡಿ ಸಿಗ್ಬೇಕು ಅಂದ್ರೆ ಎಲ್ಲ ಅಪರೂಪಕ್ಕೆ ಹುಡ್ಕೊಂಡು ಹೋಗ್ಬೇಕು. ನೋಡಿ ಸಂಜೆ ಹೊತ್ತು ಹಾಡಲ್ಲ ಅವನ್ನ. ಭೈರವಿ ಮಾತ್ರ ಸರ್ವಕಾಲಿಕ. ದರ್ಬಾರಿ ರಾತ್ರಿ ನಾವೇ ಹೇಳ್ಬೋದು. ದರ್ಬಾರದ ಗಾಂಭೀರ್ಯ ಅವರ ನಾವು ನಮ್ಮ ಶಾಂತ ಅಂತಿದ್ರು ಸಂಗೀತ ಟೀಚರ್ ದರ್ಬಾರಿ ಹಾಡಿ ಅಂತ ಹೇಳಿದೆ. ಇಲ್ಲಮ್ಮ ಹಾಡೋದಿಲ್ಲ ಅಂತ ಯಾಕೆ ಹೇಳಿದೆ, ನನ್ಗೆ BP ಇಳಿದೋಗುತ್ತೆ. ದರ್ಬಾರಿ ಹಾಡಿದ್ರೆ BP ಇಳಿದೋಗುತ್ತೆ. ಈ ಬರೇ ಕೆಲವು ನೈಜ, ಕೆಲವು ಢೋಂಗಿ ಈ ಸಂಗೀತ ಇವರು ಬಂದಿದ್ದಾರೆ, ಯಾರು ಚಿಕಿತ್ಸೆ ಕೊಡೋರು, ಅದು ಪೂರ್ತಿ ಎಲ್ಲರೂ ಅದನ್ನು ಪರಿಣಿತ ಅಲ್ಲದಿರ್ಬೋದು. ಬಟ್ ಸಂಗೀತದಲ್ಲಿ ಮೂಲತಃ ಆ ಶಕ್ತಿ ಇದೆ. ಯಾಕಿದೆ ಅಂತ ಹೇಳ್ತೀನಿ. ಸಂಗೀತದ ಸ್ವರಗಳು ನಮ್ಮಲ್ಲಿ ಹೆಂಗೆ ತಗೊಂಡಿದ್ದಾರೆ ಅಂತಂದ್ರೆ, ಭಾರತೀಯ ಸಂಗೀತದಲ್ಲಿ ದಕ್ಷಿಣಾದಿ ಇರೋಕ್ಕೋಗಿ ಉಳಿದ ಕಡೆ ಎಲ್ಲ ಕಡೆನೂ ಇರೋದು ಒಳ್ಳೆಯ ಸ್ವರವೇ, ಪಾಶ್ಚಾತ್ಯ ಸಂಗೀತಕ್ಕೂ ಇರೋದು ಒಳ್ಳೆಯ ಸ್ವರವೇ. ಆದ್ರೆ ಅದನ್ನು ಬಳಸಿದ ರೀತಿ, ಅದರಲ್ಲಿ ಶ್ರುತಿಭೇದವನ್ನು ಕಂಡ ರೀತಿ, ಆ ಶ್ರುತಿಭೇದಕ್ಕೆ ಅನುಗುಣವಾಗಿ ವರ್ಗೀಕರಣ ಮಾಡಿ ರಾಗಗಳನ್ನು ರಚನೆ ಮಾಡಿದ ರೀತಿ, ಆ ರಾಗಗಳಿಗೆ ಕಾಲ, ರಸ ಅದನ್ನು ನಿಗದಿಪಡಿಸಿದ ರೀತಿ, ಅದನ್ನು ಹೀಗೆ ಹಾಡಬೇಕು, ಹೀಗೆ ಹಾಡಿದ್ರೆ ಅದು ಸರಿಯಾಗಿ ಕೊಡ್ತದೆ ಅಂತ ಹೇಳಿ ಒಂದು ಕ್ರಮವನ್ನು ಏರ್ಪಡಿಸಿದ ರೀತಿ ಹೇಗಿದೆ ಅಂತಂದ್ರೆ, ಅದು ನಮ್ಮಲ್ಲಿ ಆ ಭಾವವನ್ನು, ಆ ರಸವನ್ನ ಸ್ಫುಟವಾಗಿ ಹುಟ್ಟಿಸ್ಲಿಕ್ಕೆ ಕಾರಣ ಆಗುವುದು, ಅಥವಾ ಹುಟ್ಟಲಿಕ್ಕೆ ಆ ಸಂಸ್ಕಾರ ನಮ್ಮಲ್ಲಿ ಆಗೋದು ಕಾರಣ ಆಗುವುದು. ನಮ್ಮಲ್ಲಿ ಹುಟ್ಟಲಿಕ್ಕೂ ನಮಗೊಂದು ಸಂಸ್ಕಾರ ಬೇಕು. ಯಾರೋ ಒಬ್ಬರಿಗೆ ಆಗೋದಿಲ್ಲ, ಒಬ್ಬನಿಗೆ ಹೆಚ್ಚಾಗೋದು ಕಡಿಮೆ ಆಗೋದು, ಯಾಕಂದ್ರೆ ಅವನಿಗೆ ಆ ಸಂಸ್ಕಾರ ಹೆಚ್ಚಿದೆ. ಹಾಗಾಗಿ ಆ ಕಡೆ ತಬಲ ನಾನು ಹಾಕ್ತೇನೆ, ಈ ಕಡೆ ತಬಲ ಹಾಡುವ ಹೋಗ್ತಾನೆ, ಒಂದಕ್ಕೊಂದು ಸಮ್ಮೇಳನ ಅಲ್ಲಿ. ಇದು ಸಮಶ್ರುತಿಗೊಳ್ಳುವಿಕೆ. ಇದರಿಂದ ನೀವು ನಮ್ಮ ಭಾರತೀಯ ತತ್ವಜ್ಞಾನಕ್ಕೆ ಆಗ್ಬಿಟ್ರೆ, ಇನ್ನೊಂದು ಋಷಿಗಳು ಏನ್ ಕೇಳಿದ್ರು ಅಂದ್ರೆ, ನೀನು ಏನಿದೆಯೋ ಅದು ವಿಶ್ವ ಚೈತನ್ಯದ ಒಂದು ಸಂಗೀತ ಇದೆ, ಅದು ಒಂದು ಸ್ವರ, ನೀನು ಅದರೊಂದಿಗೆ ಸಮಶ್ರುತಿಗೊಳ್ಳು ಅಂತ ಹೇಳಿದ್ರು. ಗ್ರೀಕ್ನಲ್ಲಿ ಹಾರ್ಮೋನಿ ಆಫ್ ಫಿಸಿಕ್ಸ್ ಅಂತ ಪ್ಲೇಟೋ ಬರೀತಾನೆ. ಹಾರ್ಮೋನಿ ಆಫ್ ಫಿಸಿಕ್ಸ್, ಇಡೀ ವಿಶ್ವ ಹಾರ್ಮೋನಿ ಆಫ್ ಫಿಸಿಕ್ಸ್ ಅಂತ ಹಾರ್ಮೋನಿಕ್ ಇದೆ ಅಂತ ಜಾಮೆಟ್ರಿಕಲಿ ನಿರ್ದೇಶನ ಮಾಡಿದ್ರು. ನಮ್ಮಲ್ಲಿ ಆ ರೀತಿ ಹೇಳದಿದ್ರು, ನಮ್ಮಲ್ಲಿ ವಿಶ್ವದ ರಚನೆಯನ್ನು ಶಬ್ದದ ಮೂಲಕ ಹೇಳಿದ್ದಾರೆ. ಶಬ್ದದಲ್ಲಿ ಈ ಶಬ್ದ ಇಲ್ಲಿ ಅಂತ. ಹಾಗಾಗಿ ತಂತ್ರಶಾಸ್ತ್ರದಲ್ಲಿ ಮಂಡಲ ಆಗ್ತಾರಲ್ಲ, ಅಲ್ಲಿ ಶಬ್ದ ಬರೀತಾರೆ, ಅಕ್ಷರ ಬರೀತಾರೆ, ಗೊತ್ತಾ ನಿಮಗೆ? ನೋಡ್ಬೇಕು. ಎಂ ಲಂ ಎಮ್ಮು ಎಷ್ಟೋ ಮಂತ್ರಗಳಿಗೆ ಅರ್ಥ ಇಲ್ಲ. ಈ ತಾಂತ್ರಿಕ ಮಂತ್ರಗಳಂತ ಅರ್ಥವೇ ಇಲ್ಲ. ಬರೀ ಓಂ ಅನ್ನೋದಕ್ಕೆ ಅರ್ಥ ಏನು? ಬರೀ ಶಬ್ದ ಅದು. ಐಂ ಹ್ರೀಂ ಶ್ರೀಂ ಹೇಳ್ತಾರೆ, ಅರ್ಥ ಏನು? ಶ್ರೀಗೆ ವ್ಯಾಕರಣ ಅರ್ಥ ಆಮೇಲೆ ಬರ್ಬೋದು. ಐಂ ಅಂದ್ರೆ ಏನಂತ? ಅರೆ ಆ ಐಂ ನಾನು ವಿಚಾರ ಮಾಡಿದ್ರೆ ನನ್ನಲ್ಲಾಗುವ ಪರಿಣಾಮ ಏನು? ನನ್ನ ಯಾವ ನರದ ಮೇಲೆ, ನನ್ನ ನಾಡಿಯ ಮೇಲೆ ಕೆಲಸ ಮಾಡ್ತದೆ. ಇದು ಸೈನ್ಸ್ ಕೂಡ, ಇದು ಬರೀ ವಿಜ್ಞಾನ ಅಲ್ಲ, ಸೈನ್ಸ್ ಕೂಡ, ಯೋಗ ಕೂಡ. ಹಾಗಾಗಿ ನಮ್ಮಲ್ಲಿ ಹಿಂದಿನ ಅನೇಕ ಯೋಗಿಗಳು ಅವರು ಶಾಸ್ತ್ರಜ್ಞರು ಆಗಿದ್ರು, ಸಂಗೀತಜ್ಞರು ಆಗಿದ್ರು. ಯಾಕೆಂದ್ರೆ ಒಂದಕ್ಕೊಂದು ಬಿಟ್ಟಿಲ್ಲ. ನಾವು ನಮ್ಮ ಮಿತಿಯಿಂದಾಗ ಅದನ್ನು ಭಾಗ ಮಾಡ್ಕೊಂಡು ನಾನು ಇಷ್ಟು ಕಲಿತೇನೆ ಅಂತ ಹೇಳ್ಕೊಂಡಿದ್ದೀನಿ. ಅದೆಲ್ಲವೂ ಸಮಗ್ರದಿಂದಲೇ ಸಾಧ್ಯ. ಎಲ್ಲರೂ ಸಾಧನೆ ಮಾಡಲಿಕ್ಕೆ ಆಗಬೇಕು. ಆದ್ರೆ ಸಂಸ್ಕಾರ ಪಡೆಯುವ ಸ್ವಾತಂತ್ರ್ಯ ಉಂಟು, ಹಕ್ಕು ಉಂಟು, ಸಾಧ್ಯತೆಯೂ ಉಂಟು. ಇದು ನಾವು ಪಡೆಯಬೇಕು. ಇಲ್ಲಿ ನಾವು ಸಾಹಿತ್ಯದ ಪೋಷಣೆಗೆ ಹೋಗಲ್ಲ. ಸಾಹಿತ್ಯವೂ ಲಲಿತ ಕಲಿಯೇ, ಕಾವ್ಯವೂ ಲಲಿತ ಕಲಿಯೇ. ನಿಮ್ಮ ಅದಕ್ಕಾಗಿ ನಾ ಹೇಳಿದ್ದೇನೆ ಕಲಿಕಲ್ಪ ಅಂತ ಹೇಳಿದೆ. ಮೊಮ್ಮಕ್ಕಳು ಬಂದು ನಾವು ಜನರಿಗೆ ಸಾಮಾನ್ಯ ಚಿಲ್ಲಾಬಿಲ್ಲಿ ಹೋಗ್ಬಿಟ್ರೆ ಮುಚ್ಚಿಡುವಾಗ ಹೀಗೆ ಡಬ್ಬ ತಗೊಂಡು ಮುಚ್ಚಿಟ್ಬಿಡು, ನಾ ಹೇಳಿದ್ರೆ ಶುರು ಮಾಡ್ಬೇಕು ಹೇಳ್ದಂಗೆ ಕಥೆ ಆಗ್ತದೆ. ಈ ರೀತಿಯಾಗಿ
ನಾವು ಗ್ರಹಿಸಬೇಕಾದದ್ದು ಜೀವನ ಬದುಕಿದ್ರೆ ಸಾಕು, ಬಹಳ ಜನ ಬರೇ ಬದುಕು ಪ್ರಾಣಿ ಎಷ್ಟು ಬದುಕು ಬದುಕಿದೆ. ಅದಕ್ಕಿಂತ ಹೆಚ್ಚಿನದಾಗಿ ಬದುಕೋದಾದ್ರೆ ಇನ್ನೇನೇನಿದೆ ಅಂದರೆ ಇನ್ನೇನೇನು ವಿಶೇಷ ಶಕ್ತಿಗಳು ನನಗೆ ಅಂತರಂಗದಲ್ಲಿ ನೇಮಕ ಕೊಟ್ಟಿದ್ದಾನೋ ಅದನ್ನ ಬೆಳೆಸಲಿಕ್ಕೆ ಹೊರಡ್ತೀನಿ. ಅವ್ರದ್ದು ಉಳಿದು ಪ್ರಾಣಿಗಳಿಗೆ ಇಲ್ಲ, ಆ ಸಾಧ್ಯತೆ ಇಲ್ಲ. ಅದಕ್ಕಾಗಿ ನಮಾನುಷಾತ್ ಶ್ರೇಷ್ಠ ತರಂ ಕಿಂಚಿತ್ ಮಹಾಭಾರತನ ಮಾತುತ್ತದೆ. ಮನುಷ್ಯ ಜೀವನಕ್ಕಿಂತ ನಮ್ಮಲ್ಲೂ ಹೇಳಿದಾರಲ್ಲ, ಮನುಷ್ಯ ಜೀವನಕ್ಕಿಂತ ದೊಡ್ಡದಿಲ್ಲ ಅಂತ ಪುರಂದಾಸರು ಇದೆ. ಹಾಗೆ ನಮ್ಮಲ್ಲೂ ಗಣಿಸ್ತಾರೆ. ಯಾಕೆ ಗಣಿಸ್ತಾರೆ? ಕಾರಣ ನಮ್ಮ ದೊಡ್ಡತನ ಅಲ್ಲ, ಅದು ನಾವು ಹೆಮ್ಮೆ ಪಟ್ಕೊಳ್ಳೋದೇನಿಲ್ಲ. ಅರೆ ಮಗನೇ, ನಿನಗಿಷ್ಟು ಸಂಪತ್ತು ಕೊಟ್ಟು ಕಳಿಸಿದೆ ವಿಶ್ವ, ನಿನ್ನೊಳಗೆ ಇದೆ, ಆ ಶಕ್ತಿಗಳು ಉಂಟು ನಿನ್ನಲ್ಲಿ, ಆ ಶಕ್ತಿ ಕೇಂದ್ರ ಉಂಟು. ಅದನ್ನ ಹುಕ್ಕಾಕ್ಬಿಟ್ಟು ಜಾಗೃತಗೊಳಿಸು. ಯೋಗದಿಂದ ಜಾಗೃತಗೊಳಿಸ್ತೀಯೋ, ಗೀತದಿಂದ ಕೊಡಿಸ್ತೀಯೋ, ಸಂಗೀತದಿಂದ ಕೊಡಿಸ್ತೀಯೋ, ಅಥವಾ ಎಲ್ಲದರ ಪರಿಕರದಿಂದ ಕೂಡಿ ಕೊಡಿಸ್ತೀಯೋ, ಭಕ್ತಿಯಿಂದ ಕೊಡಿಸ್ತೀಯೋ. ಸಂಗೀತದ ಮೇಲೆ ನಮ್ಮ ದೇಶದಲ್ಲೇ ಕಾಣ್ತಲ್ಲ, ಭಕ್ತಿ ಸಂಗೀತ ಮೇಲೆ ಸಂಗೀತ ಇಟ್ಟಿದ್ರೆ ಭಕ್ತಿ ಸಂಗೀತ ಹೋಗ್ತಿರಲಿಲ್ಲ. ಭಕ್ತಿ ಸಂಗೀತ ಎಂತೆಂತ ಪರಿವರ್ತನೆ ಮಾಡ್ತೀವಿ ಎಷ್ಟು ಜನರಲ್ಲಿ. ನಮ್ಮನ್ನು ಕೂಡ ಎಷ್ಟು ಕರಗಿಸ್ತದದು, ಎಷ್ಟು ಆರ್ದ್ರತೆ ಹೋಯ್ತದೆ, ಯಾವ ತರ ನಮ್ಮನ್ನ ಬೇರೆ ಒಂದು ಲೋಕಕ್ಕೆ ಲೋಕ ಅಲ್ಲ, ಲೋಕ ಅಲ್ಲ, ಇಲ್ಲಿ ಇರೋದೇ ಲೋಕ ಕೊಂಡೊಯ್ತದೆ. ಬಟ್ ಅದನ್ನ ನಾವು ಕೆಳಮಟ್ಟಕ್ಕೆ ತಂದು ಬರೇ ಮನೋರಂಜನೆಯೋ ಅಥವಾ ಹಾಗಾಗಿ ಇಲ್ಲಿ ಈ ಸಂತೋಷದ 2 ಮಿನಿಟ್ಸ್ ಸಂತೋಷದ ಸಾಮಾನ್ಯ ಅರ್ಥ ನೋಡಿದ್ರೆ ನಾವು ಬರೀ ಬದುಕೊಂಡ್ರೇನು ಒಂದು ವ್ಯಾಖ್ಯೆ ಕೊಡ್ಬೋದು. ಮನುಷ್ಯನ ಬದುಕೊಂಡು ಬರೇ ಸಂತೋಷದ ಅನ್ವೇಷಣೆ ಅಂತ ಹೇಳ್ತೇನೆ ನಾನು, ಸುಳ್ಳು ಅಂತ ಹೇಳಿ. ಸಂತೋಷ ಆನಂದಗಳ ಅನ್ವೇಷಣೆಯೇ ಮನುಷ್ಯನ ಜೀವನ ಹೇಳ್ಬಿಡ್ತೇನೆ, ಅಲ್ಗಳಿಗೆ ಸಾಧ್ಯ ಇದೆ. ಆದ್ರೆ ಅಲ್ಲಿ ಪ್ರಶ್ನೆ ಇರೋದು ಆ ಸಂತೋಷ ಆನಂದಗಳನ್ನು ಎಲ್ಲಿ ಪಡಿತೀಯ, ಹೇಗೆ ಪಡಿತೀಯ? ಆ ಸಂತೋಷ ಆನಂದಗಳು ನಿನ್ನ ಅವನತಿಗೆ ಕಾರಣ ಆಗ್ತವೋ, ಉತ್ಕರ್ಷಕ್ಕೆ ಕಾರಣ ಆಗ್ತವೋ? ಒಂದಿಗೂ ಕಾರಣ ಆಗ್ಬೋದು. ನಮ್ಮ ಇತಿಹಾಸದಲ್ಲಿ ಬೇಕಾದಷ್ಟು ಉದಾಹರಣೆ ಇದೆ. ಇವೆಲ್ಲ ಕಾರಣ ಆಗ್ಬೇಕಾದ್ರೆ ಅದನ್ನ ನಿಸರ್ಗದತ್ತವಾಗಿ ಬಂದಂತ ಹುಟ್ಟಿದಂತ, ಆಮೇಲೆ ಮನುಷ್ಯನ ಅನುಭವ ಶಕ್ತಿಯಿಂದ ಮತಿಶಕ್ತಿಯಿಂದ ವಿಕಾಸಗೊಳಿಸಿದಂತ ಸಾಹಿತ್ಯ ಕಲೆಗಳು ಉಂಟಲ್ಲ, ಇವೆಲ್ಲವನ್ನೂ ತಂತಾನೆ ಅದೇ ಹೊರಗೆ ಬಂದಿದೆ. ಅದು ನಿಮಗೆ ಮುಟ್ಟಿಸ್ತದೆ. ಆ ಮುಟ್ಟಿಸು ನಾವು ಹೆಂಗೆ ತಗೊಳ್ತೀವಿ? ಇದು ಬದುಕಿಗೆ ಎಲ್ಲ ಲಲಿತ ಕಲೆಗಳಿಗೆ ಇರೋ ಸಂಬಂಧ. ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಷ್ಟು ನಮ್ಮ ಅನುಭವ ಶಕ್ತಿ ಬೆಳೀತದೆ. ಅದೊಂದೇ ಹೆಚ್ಚಿನ ಆ ಅನುಭವ ಶಕ್ತಿಯಿಂದ ನಮ್ಮ ವಿಕಾಸ, ಆ ವಿಕಾಸದಿಂದಲೇ ಸಂಸ್ಕಾರದಿಂದ ಸಂಸ್ಕೃತಿ. ಇದು ನಮಗೆ ಆಗಬೇಕಾದಂಥ ಲಾಭ, ಆಗಬಹುದಾದಂಥ ಲಾಭ ಅಂತೇಳಿ. ಹಾಗಾಗಿ ಇಂಥ ಏನೊಂದು ಸಾಧ್ಯತೆ ಎಲ್ಲಿ ಸಿಗ್ತದೋ ಅದನ್ನ ಅರಸಿ ಓದಲು ತಪ್ಪಿಲ್ಲ. ಅದಿಲ್ಲದೆ ನಾವು ಯಾವುದೋ ಒಂದು ಹಸಿವನ್ನು ಆಗದೆ ಇದ್ದು ಹಸು ತಿಪ್ಪೆಗುಂಡಿ ಹೋಗ್ತಿದ್ದಂಗೆ ನಾವು ಎಲ್ಲೆಲ್ಲೋ ಸುಖವನ್ನು ಬಯಸ್ತೇವೆ. ಆ ಎಲ್ಲೆಲ್ಲೋ ಸುಖ ಬಯಸಿ ಏನೇನೋ ಅರ್ಥ ದಾರಿಗಳಲ್ಲಿ ಹೋಗಿ ಅನರ್ಥಕ್ಕೆ ಈಡಾಗ್ತೇವೆ. ಶಂಕರಾಚಾರ್ಯ ಅದನ್ನು ನೋಡ್ಕೊಂಡು ಹೇಳಿದ್ರು, ಅರ್ಥಂ ಅನರ್ಥಂ ಭಾವ ಅಂತ ಹೇಳಿ. ಬರೀ ಅರ್ಥಾನ್ವೇಷಣೆ ಇದೆಯಲ್ಲ, ಅದು ಅನರ್ಥಕ್ಕೆ ಕಾರಣ ಅಂತ ಶಂಕರಾಚಾರ್ಯ ಹೋಗಿ. ಯಾವಾಗ ಅದು ಹೌದು, ಅರ್ಥಾನ್ವೇಷಣೆ ಮಾಡು, ಸಂತೋಷ ಪಡು. ಯಾವುದಕ್ಕೋಸ್ಕರ? ಅದು ಧರ್ಮಕ್ಕೆ ಮಿತಿಯಲ್ಲಿರಲಿ. ಅದು ನೀವು ಮೋಕ್ಷ ಕೇಳಬೇಡ, ಮೋಕ್ಷ ನಿಮಗೆ ಸಿದ್ಧವಾಗಿರ್ತದೆ. ಮೋಕ್ಷ ಅಂದ್ರೇನು? ಆತ್ಮದ ಸಹಜ ಸ್ಥಿತಿಗೆ ಹೋಗೋದು. ಅದೇನು ದೊಡ್ಡ ಪದವಿ ಅಲ್ಲ. ನಾವು ಹೊಸದಾಗಿಂದೇನು ಪಡೆಯೋದು ನೆನಪಿಟ್ಕೊಳ್ಳಿ. ಬಟ್ ನಮ್ಮವರು ಅದು ಇಟ್ಟರು ಅದು ಗುರಿಯಾಗಿ. ಎಲ್ಲ ಜೀವನದ ಪರಿಕರಗಳು, ನಮ್ಮ ಪರಿಶ್ರಮದ, ನಮ್ದೆಲ್ಲ ಶಕ್ತಿಗಳ ಉಪಯೋಗ ಈ 2 ಮಿತಿಯಲ್ಲಿ, ಈ ಜೀವನ ರಂಗದಲ್ಲಿ ಹೀಗೆ ನಾವು ಎರಡನ್ನೂ ಬಳಸ್ಕೊಳ್ಬೇಕು. ಅದು ಮನುಷ್ಯನ ಪೂರ್ಣತೆಗೆ ಕಾರಣವಾಗುವುದು. ಎಲ್ಲದೂ ಮನುಷ್ಯನ ಪೂರ್ಣತೆಗೆ ಕಾರಣವಾದರೆ ಮಾತ್ರ ಅದು ಮನುಷ್ಯಕ್ಕೆ ಯೋಗ್ಯವಾಗ್ತದೆ. ಪೂರ್ಣತೆಗೆ ಪೂರಕವಾಗಬೇಕು, ಪೂರ್ಣತೆ ಅಲ್ಲದೆ ಇರ್ಬೋದು. ಹೇಳಿ, ನಾನು ನನ್ನ ಕೆಲವು ತುಂಡು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಾನು ಸಮಗ್ರವಾದ ಉಪನ್ಯಾಸ ಅಂತ ಕೊಡ್ಲಿಕ್ಕೆ ಬಂದಿಲ್ಲ, ಕೊಡ್ಲಿಕ್ಕೆ ಬರೋದು ಇಲ್ಲ, ಅದು ನೋಡ್ತೇನೆ. ಹಾಗಾಗಿ ಆದಷ್ಟೇ ಕ್ಷಮಿಸಿ. ಇದೇನೋ ಕಿಂಚಿತ್ತು ನಮಗೆ ಒಂದು ಎಚ್ಚರ ಕೊಟ್ಟರೆ ಅದು ನನ್ನ ಪರಿಸ್ಥಿತಿ, ನನ್ನ ಪ್ರಯತ್ನ ಸಾರ್ಥಕ. ಎಲ್ಲರಿಗೂ
ಪರಮಾತ್ಮನೇ ನಿನಗೆ ನಮ್ಮ ಪ್ರಾರ್ಥನೆ, ನಿನಗೆ ನಮ್ಮ ವಂದನೆ. ಪ್ರಾರ್ಥನೆ ಪರಮಾತ್ಮನೇ ನಿನಗೆ ನಮ್ಮ ಪ್ರಾರ್ಥನೆ, ನಿನಗೆ ನಮ್ಮ ವಂದನೆ. ಪ್ರಾರ್ಥನೆ ಪರಮಾತ್ಮನೇ ಆಕಾರನೇ ನಿರಾಕಾರನೇ ಸರ್ವರಕ್ಷಣೆ ಸರ್ವಶಕ್ತನೇ. ಆಕಾರನೇ ನಿರಾಕಾರನೇ ಸರ್ವರಕ್ಷಣೆ ಸರ್ವಶಕ್ತನೇ. ಜ್ಯೋತಿ ಬೆಳಗಿ ನಿನ್ನ ಬೇಡಿ ನಮಿಸುವೆವು ಹೊಗಳಿ ಹಾಡಿ. ಜ್ಯೋತಿ ಬೆಳಗಿ ನಿನ್ನ ಬೇಡಿ ನಮಿಸುವೆವು ಹೊಗಳಿ ಹಾಡಿ. ನಡೆಸು ನಮ್ಮ ತೊಡಕ ದೂಡಿ ಬೇಡುವೆವು ಎಲ್ಲ ಕೂಡಿ. ಪ್ರಾರ್ಥನೆ ಪರಮಾತ್ಮನೇ ನಿನಗೆ ನಮ್ಮ ಪ್ರಾರ್ಥನೆ, ನಿನಗೆ ನಮ್ಮ ವಂದನೆ. ಪ್ರಾರ್ಥನೆ ಪರಮಾತ್ಮನೇ ಆಸೆ ತೋರುವೆ ನಿರಾಸೆ ಮಾಡುವೆ, ದೆಸೆಯ ಕರುಣಿಸೆ ಜಸವ ಕಾಣುವೆ. ಆಸೆ ತೋರುವೆ ನಿರಾಸೆ ಮಾಡುವೆ, ದೆಸೆಯ ಕರುಣಿಸೆ ಜಸವ ಕಾಣುವೆ. ಅನಂತ ಕೋಟಿ ಜೀವರಾಶಿ ಬಹಳ ಬಹಳ ಮೂಕ ಭಾಷಿ. ಅನಂತ ಕೋಟಿ ಜೀವರಾಶಿ ಬಹಳ ಬಹಳ ಮೂಕ ಭಾಷಿ. ನುಡಿಯ ಗಡಿಯ ತೋರಿಸು ಅರಿವು ಸಹನೆ ಕರುಣಿಸು ಅಂತರಾತ್ಮನೇ. ಪ್ರಾರ್ಥನೆ ಪರಮಾತ್ಮನೇ ನಿನಗೆ ನಮ್ಮ ಪ್ರಾರ್ಥನೆ, ನಿನಗೆ ನಮ್ಮ ವಂದನೆ. ಪ್ರಾರ್ಥನೆ ಪರಮಾತ್ಮನೇ. ಮಾಡ್ತಿದ್ದಾರೆ ಇದಾದ್ರಿಂದ ಮೈ ಕೇಳಿ ಚೆನ್ನಾಗಿ ನಿಂತ್ಕೊಂಡು ಮಾತಾಡಬೇಕಿತ್ತು. ಪರಿಸರ ಪಾಠ ಅಂತ ಒಂದು ಚಂದದ ಹೆಸರಿಟ್ಟು, ಪಾಠ ಅಂದ್ರೆ ಶಾಲೆ, ಶಾಲೆ ಅಂದ್ರೆ ಚಿಕ್ಕ ಮಕ್ಕಳು ಅಂತ ನಮ್ಗೆಲ್ಲ ಗೊತ್ತಿರೋ ವಿಷಯ. ಆದ್ರೆ ಇಲ್ಲಿರೋರೆಲ್ಲ ಪಾಠ ಮಾಡೋರು ನರ್ತವ್ರು, ಕೂದಲು ನರ್ತವ್ರು ಬಂದಿರೋರು ಜಾಸ್ತಿ ಜನ ನಮ್ಗಿಂತ ಸ್ವಲ್ಪ ಚಿಕ್ಕವ್ರು ಇರ್ಬೋದು, ನಮ್ಮ ವಯಸ್ಸೇ ಇರ್ಬೋದು. ಆದ್ರೆ ನಾವು ಚಿಕ್ಕವರಿದ್ದಾಗ ಕಲ್ತಿರೋ ಪಾಠಗಳು ಇವಾಗ ಜಾಸ್ತಿ ಪ್ರಯತ್ನ ಬರಲ್ಲ. ನಮ್ಗೆ ಇವಾಗ ಅರ್ಥ ಕಲ್ತ್ಕೊಳ್ಬೇಕಾಗಿದೆ. ಹೊಸ ಹೊಸ ಪಾಠಗಳ ದಿನನಿತ್ಯ ನಮ್ಗೆ ವಯಸ್ಸು ಸ್ವಲ್ಪ ಮೇಲೆ ಕಲಿಯೋ ವಯಸ್ಸು ಮೀರಿರೋದ್ರಿಂದ ನಮಗೆ ಮತ್ತೆ ನಾವು ಅದನ್ನ ಮನನ ಮಾಡ್ಕೋಬೇಕಾಗಿದೆ. ಹಾಗಾಗಿ ಕೆಲವು ಪಾಠಗಳು ಹೇಳಿದ್ದೆ ಮತ್ತೆ ಮತ್ತೆ ಬಂದಿರ್ಬೋದು, ಅದನ್ನ ನೀವು ಮನನ ಮಾಡ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಅದನ್ನ ಹೇಳ್ತಾ ಇದ್ದೀನಿ. ಪ್ಲಾಸ್ಟಿಕ್ ಎಷ್ಟು ನಮ್ಮ ಭೂಮಿಗೆ ಮಾರಕ ಅನ್ನೋ ಪ್ಲಾಸ್ಟಿಕ್ ಬಂದಾಗಿಂದ, ಅದೇ ತರ ಬಟ್ಟೆಗಳು ಕೂಡ ಭೂಮಿಗೆ ಅದೇ ತರ ಬಟ್ಟೆ ಅನ್ನೋ ಉದ್ಯಮನೇ ಭೂಮಿಗೆ ಬಹಳ ಪರಿಸರಕ್ಕೆ ಹಾನಿ ಮಾಡ್ತಾ ಇದೆ. ಮೊದಲು ಬರೀ ಉಡೋದು ಅಂತಿತ್ತು, ಇವಾಗ ಆಮೇಲೆ ಬ್ರಿಟಿಷರು ಬಂದ ನಂತರ ಉಡೋದ್ರ ಜೊತೆ ತೊಡೋದು ಅಂತ ನೋಡಿದ. ತೊಡೋದು ಅಂದ್ರೆ ಬಟ್ಟೆಗಳು ಬೇರೆ ಬೇರೆ ತರ ಇರೋದು, ಕಟ್ ಮಾಡೋದು, ಹೊಲಿಯೋದು, ಹೊಲ್ದಿರೋದನ್ನ ನಾವು ಹಾಕೊಳ್ಳೋದನ್ನ ತೊಡೋದು ಅಂತ. ಆ ಕಟ್ ಮಾಡುವಾಗ ಬಟ್ಟೆ ಪೀಸ್ಗಳು ಎಲ್ಲೆಲ್ಲಿ ಹೋಗ್ಬೋದು ಅದೆಲ್ಲ ಮಿಕ್ಕಿದ ಬಟ್ಟೆ ಪೀಸ್ಗಳು ನಾವು ಕಟ್ ಮಾಡುವಾಗ ಹೊಲಿಯುವಾಗ ಪೀಸ್ ಆಗಿರ್ತಿರ್ಬೋದು, ನಾವು ಹುಟ್ಟು ಬಿಟ್ಟಿರ್ಬೋದು ಆಗಿರ್ಬಹುದು, ಎಲ್ಲ ಹೋಗೋದು ಮಣ್ಣಿನ ಭೂತಳಕ್ಕೆ ಹೋಗುತ್ತೆ, ಸಮುದ್ರಕ್ಕೆ ಹೋಗುತ್ತೆ, ನದಿಗೆ ಹೋಗುತ್ತೆ, ನದಿ ಮೂಲಕ ಹೋಗುತ್ತೆ, ಜಲ ಮೂಲಕ ಹೋಗುತ್ತೆ. ಅದು ನಮಗೆ ಕಲ್ಪನೆನೇ ಇಲ್ಲ. ಅಷ್ಟು ತರದಲ್ಲಿ ನಾವು ಭೂಮಿನ ಕೆಡಿಸ್ತಾ ಇದ್ದೀವಿ. ಬಣ್ಣಗಳು ಕೂಡ ಹಾಗೇನೆ, ಬಣ್ಣ ಬಣ್ಣದ ಬಟ್ಟೆಗಳು ನಮ್ಗೆ ಇಷ್ಟ, ಹಾಕೋತೀವಿ, ನೋಡೋಕೆ ಕಣ್ಣಿಗೆ ಚೆನ್ನಾಗಿ ಕಾಣುತ್ತೆ. ಆದ್ರೆ ಅದಷ್ಟೇ ಕೆಮಿಕಲ್ ಆಗಿರೋದ್ರಿಂದ ಪರಿಸರಕ್ಕೆ ನಾಶ ಮಾಡೋದೇನೆ ಇದು. ಈ ಬಟ್ಟೆ ಅನ್ನೋ ವಿಷಯದಲ್ಲಿ ಒಂದು ಸಣ್ಣ ವಿಷಯ ತಗೋತೀನಿ. ಎಷ್ಟೋ ದೇವಸ್ಥಾನಗಳು ಇರೋದು ನದಿ ಮೂಲದಲ್ಲಿ, ನದಿ ಗಡ್ಡೆ ಮೇಲೆ ದೇವಸ್ಥಾನಗಳು ಇರುತ್ತೆ. ಪುಣ್ಯ ಕಟ್ಕೊಳ್ಳೋಕೆ ಅಂತ ನಾವು ನದಿ ಮೂಲಕ ನದಿ ದಂಡೆ ಇರೋ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಸ್ನಾನ ಮಾಡ್ತೀವಿ, ದೇವರಿಗೆ ಹೋಗಿ ಅರ್ಚನೆನೋ ನಾವು ಏನೇನೋ ಮಾಡಬೇಕು ಅದೆಲ್ಲ ಮಾಡ್ಬಿಟ್ಟು ಬರ್ತೀವಿ. ಆದ್ರೆ ಹುಟ್ಟು ಬಟ್ಟೆನ ಬಹಳಷ್ಟು ಕಡೆ ಅಲ್ಲೇ ಬಿಸಾಕ್ಬಿಟ್ಟು ಬರೋ ಪದ್ಧತಿ ಎಷ್ಟೋ ಕಡೆ ಇದೆ. ಅದು ಆಮೇಲೆ ಏನಾಗುತ್ತೆ ಅನ್ನೋ ಕಲ್ಪನೆನೇ ಇಲ್ಲ ನಮಗೆ. ಲಾರಿಗಟ್ಟಲೆ ಬಿದ್ದಿರುತ್ತಂತೆ ಕೆಲವು ಕಡೆ, ಶ್ರೀರಂಗಪಟ್ಟಣದಲ್ಲೆಲ್ಲ. ಆಗ ಬಿಸಾಕ್ ಬರೋ ಬದಲು ಅದನ್ನ ತಂದು ನಾವೇ ನಮ್ಮ ಊಟಗಳು ಬೇಡವಾಗಿದ್ರೆ ಬೇರೆಯವ್ರಿಗೆ ಕೊಡ್ಬಹುದು, ತಗೊಳ್ಳೋರು ಬೇಕಾದ್ರೆ. ಅಷ್ಟು
ಕೊರತೆ ಇರೋ ಜನ ಬಹಳಷ್ಟು ಜನ ಇರ್ತಾರೆ. ಅವರಿಗೆ ಕೊಟ್ಟು ಆ ಪುಣ್ಯದಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಪುಣ್ಯ ತಗೋಬೇಕು ಅಂತ ನನ್ನ ಅನಿಸಿಕೆ. ನಮಸ್ಕಾರ.